ಶಾಂತಿ. ಮುರಳಿಯ ದಿನಾಂಕ 9/5/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಇಲ್ಲಿ ಬಂದಿದ್ದೀರಾ ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಳ್ಳಲು, ಸ್ವಯಂ ಅನ್ವೇಷಣೆ ಮಾಡಿಕೊಳ್ಳಲು. ತಾವು ತಮ್ಮನ್ನು ಆತ್ಮ ಎಂದು ತಿಳಿದು ಪರಮಾತ್ಮ ತಂದೆಯಿಂದ ಕೇಳಿರಿ, ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡಿ. ಪ್ರಶ್ನೆ: ಕೆಲವು ಬಾರಿ ಮಕ್ಕಳನ್ನು ಕೆಲವರು ಕೇಳುತ್ತಾರೆ, ಅಂದರೆ ನಾವು ಬಾಬರವರ ಮಕ್ಕಳನ್ನು ಕೇಳ್ತಾರೆ, ನಿಮಗೆ ಆತ್ಮನ ಸಾಕ್ಷಾತ್ಕಾರವಾಗಿದೆಯಾ ಎಂದು. ಆಗ ತಾವು ಅವರಿಗೆ ಯಾವ ಉತ್ತರ ಕೊಡುತ್ತೀರಾ? ಉತ್ತರ ಹೇಳಿ, ಹಾಂ, ನಮಗೆ ಆತ್ಮನ ಸಾಕ್ಷಾತ್ಕಾರವಾಗಿದೆ, ಆತ್ಮ ಜ್ಯೋತಿರ್ಬಿಂದುವಾಗಿದೆ, ಆತ್ಮನಲ್ಲಿಯೇ ಒಳ್ಳೆಯ ಕೆಟ್ಟ ಸಂಸ್ಕಾರಗಳಿವೆ, ಪೂರ್ತಿ ಜ್ಞಾನ ಆತ್ಮನ ಬಗ್ಗೆ ಈಗ ನಮಗೆ ಸಿಕ್ಕಿದೆ. ಎಲ್ಲಿಯವರೆಗೆ ಆತ್ಮನ ಸಾಕ್ಷಾತ್ಕಾರ ಆಗುವುದಿಲ್ಲ ಅಲ್ಲಿಯವರೆಗೆ ದೇಹಾಭಿಮಾನಿಗಳಾಗಿದ್ದೆವು. ಈಗ ನಾವು ಪರಮಾತ್ಮನ ಮೂಲಕ ಪರಮಾತ್ಮನ ಪರಿಚಯ, ಗಾಡ್ ರಿಯಲೈಸೇಷನ್ ಮತ್ತು ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಂಡಿದ್ದೀವಿ ಆಗಿದೆ. ಗೀತೆ: ಅವರು ನಮ್ಮಿಂದ ದೂರವಾಗುವುದಿಲ್ಲ ಬಾಬಾರವರು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ದೀರಾ? ಆತ್ಮಿಕ ಮಕ್ಕಳೇ ಎಂದು ಬಾಬರವರು ಶರೀರದ ಮೂಲಕ ಹೇಳುತ್ತಾರೆ. ಈ ರೀತಿ ಯಾರು ಎಂದಿಗೂ ಹೇಳುವುದಿಲ್ಲ, ನಾವು ಸಾಧು ಸಂತರ ಪ್ರತಿಯಾಗಿ ಅವ್ರ ಮೇಲೆ ಬಲಿಹಾರಿ ಆಗ್ತೇವೆ, ಸಾಯ್ತೇವೆ ಎಂದು. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಶಿವ ತಂದೆಯ ಜೊತೆಯಲ್ಲಿ ಹೋಗಬೇಕು ಈ ಶರೀರವನ್ನು ಬಿಟ್ಟು. ಆದ್ದರಿಂದ ಹೇಳುತ್ತೀರಾ, ಈ ಶರೀರ ಬಿಟ್ಟು ನಾವು ಹೋಗುತ್ತೇವೆ ತಂದೆಯ ಜೊತೆಯಲ್ಲಿ. ತಂದೆ ಬಂದಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗಲು. ಇದು ಬಹಳ ತಿಳುವಳಿಕೆಯ ಮಾತಾಗಿದೆ. ಮಕ್ಕಳು ಕರೆಯುತ್ತೀರಾ, ನಾವು ಪತಿತರನ್ನು ಪಾವನ ಮಾಡಿ ಎಂದು. ಮತ್ತೇನು ಮಾಡುವುದು? ನಾವು ಮಕ್ಕಳನ್ನು ಬಾಬಾ ಇಲ್ಲಿ ಬಿಟ್ಟು ಹೋಗುವುದಿಲ್ಲ. ಪೂರ್ತಿ ಪ್ರಪಂಚ ಈ ಸಮಯದಲ್ಲಿ ಪತಿತವಾಗಿದೆ. ಈ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ. ನಾವು ಆತ್ಮರನ್ನು ಜೊತೆ ಕರೆದುಕೊಂಡು ಹೋಗುತ್ತಾರೆ. ಪೂರ್ತಿ ಪ್ರಪಂಚ ವಿಕಾರಿಯಾಗಿದೆ, ಇದನ್ನು ತಾವು ತಿಳಿದುಕೊಂಡಿದ್ದೀರಾ. ತಾವು ಯಾರಿಗೂ ವಿಕಾರಿಗಳು, ಪತಿತರು ಎಂದು ಹೇಳಿದರೆ ಕೆಟ್ಟು ಹೋಗುತ್ತಾರೆ. ಮನುಷ್ಯರಿಗೆ ತಿಳಿಸಬೇಕು, ಬಹಳ ಯುಕ್ತಿಯಿಂದ ಮಹಿಮೆ ಮಾಡಬೇಕು ಒಬ್ಬ ಬಾಬಾರವರದು. ಈಗ ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ತುಂಬ ಯುಕ್ತಿಯಿಂದ ತಿಳುವಳಿಕೆಯಿಂದ ಎಲ್ಲರ ಜೊತೆ ಮಾತನಾಡಬೇಕು. ಎಲ್ಲಾದರೂ ನೋಡ್ತೀರಾ ಪ್ರಶ್ನೋತ್ತರಗಳು ಮಾಡ್ತಿರ್ತಾರೆ, ಆಗ ಹೇಳಿ, ನಾವು ಈಗ ಕಚ್ಚಾ ಇದ್ದೀವಿ, ಹಿರಿಯ ಸಹೋದರಿ ಬಂದು ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ. ಏನು ಬರುತ್ತೆ ಅದು ಹೇಳಲಿಕ್ಕೆ ಹೋಗಬೇಡಿ. ನಿಮಗೆ ಹೇಳಲಿಕ್ಕೆ ಬಂದರೆ ಹೇಳಿ, ಹೇಳಲಿಕ್ಕೆ ಬರಲಿಲ್ಲ, ತೋಚಲಿಲ್ಲ ನಿಮಗೆ ಅಂತ ಅಂದರೆ ಹಿರಿಯ ಅಕ್ಕಂದ್ರೆ ಬರ್ತಾರೆ, ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿ. ತಾವು ಹೇಳ್ತೀರಾ ಶಿವ ತಂದೆ ತಿಳಿಸುತ್ತಿದ್ದಾರೆ ಎಂದು. ಭಗವಾನು ವಾಚ: ಮನುಷ್ಯರೆಲ್ಲರೂ ಪತಿತರಾಗಿದ್ದಾರೆ. ಪತಿತರಂತೂ ಭಗವಂತ ಆಗಲು ಸಾಧ್ಯವಿಲ್ಲ. ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ, ಏಕೆಂದರೆ ಎಲ್ಲರೂ ಪತಿತರಿದ್ದಾರೆ. ದೇಹದಾರಿಗಳಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಭಗವಂತ ಎಂದು ನಿರಾಕಾರ ಶಿವನಿಗೆ ಹೇಳಲಾಗುವುದು. ಶಿವನ ಮಂದಿರಗಳು ಬಹಳಷ್ಟು ಇವೆ. ಮೊಟ್ಟ ಮೊದಲು ಯಾವಾಗ ಒಂದು ಮಾತನ್ನು ತಿಳಿದುಕೊಳ್ಳುತ್ತಾರೆ ಆಗ ನಿಲ್ಲುತ್ತಾರೆ, ಇನ್ನು ಕೇಳಲಿಕ್ಕೆ ನಿಲ್ತಾರೆ. ಮೊಟ್ಟ ಮೊದಲು ಹೇಳಿ ಶಿವ ಭಗವಾನು ವಾಚ. ಶಿವ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಅವರಿಗೆ ತಮ್ಮದೇ ಆದ ಶರೀರವಿಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೂ ತಮ್ಮ ಸೂಕ್ಷ್ಮ ಶರೀರವಿದೆ, ಕಾಣುತ್ತೆ. ಶಿವಬಾಬಾ ಅಂತೂ ಸ್ಥೂಲ ನೇತ್ರಗಳಿಗೆ ಕಾಣೋದಿಲ್ಲ. ಅವರಿಗೆ ಹೇಳಲಾಗುವುದು ಪರಮಪಿತ ಪರಮಾತ್ಮ ಎಂದು. ನೀವು ಹೇಳುತ್ತೀರಾ, ನಾವು ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೇವೆ. ನಿಮಗೆ ಆತ್ಮನ ಸಾಕ್ಷಾತ್ಕಾರವಾಗಿದೆ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರಕ್ಕೋಸ್ಕರ ನೌದಾ ಭಕ್ತಿ ಮಾಡುತ್ತಾರೆ. ಆದರೆ ಭಕ್ತಿ ಮಾಡುವವರಿಗೆಲ್ಲರಿಗೂ ಸಾಕ್ಷಾತ್ಕಾರ ಆಗುವುದಿಲ್ಲ. ಅವರೇನಾಗಿದ್ದಾರೆ ಭಗವಂತ ಎಂಬುದನ್ನು ಬಿಲ್ಕುಲ್ ತಿಳಿದುಕೊಂಡಿಲ್ಲ. ಕೇವಲ ಹೇಳುತ್ತಾರೆ ಭಗವಂತ ನಿರಾಕಾರ ಎಂದು. ಮತ್ತು ಆತ್ಮನೇ ಮಾತನಾಡುತ್ತದೆ. ಸಂಸ್ಕಾರವು ಆತ್ಮನಲ್ಲಿಯೇ ಇರುವುದು.
ಆತ್ಮ ಹೊರಟು ಹೋಯಿತೆಂದರೆ ಆತ್ಮ ಶರೀರ ಎರಡೂ ಮಾತಾಡಲಿಕ್ಕಾಗುವುದಿಲ್ಲ. ಆತ್ಮವಿಲ್ಲದೆ ಶರೀರ ಏನೂ ಮಾಡಲಾಗುವುದಿಲ್ಲ. ಮೊದಲಂತೂ ಆತ್ಮನನ್ನು ಗುರುತಿಸಬೇಕು, ನಂತರ ತಂದೆಯ ಮೂಲಕವೇ ತಂದೆಯನ್ನು ಗುರುತಿಸುತ್ತೀರಾ. ಆತ್ಮನಿಗೆ ಪರಂಪಿತ ಪರಮಾತ್ಮನ ಸಾಕ್ಷಾತ್ಕಾರ ಹೇಗಾಗತ್ತೆ? ತಮ್ಮನ್ನು ತಾವೇ ತಿಳಿದುಕೊಂಡಿಲ್ಲ, ನೋಡಲಾಗುವುದಿಲ್ಲ ಅಂದಾಗ ಭಗವಂತನ ಸಾಕ್ಷಾತ್ಕಾರ ಹೇಗಾಗತ್ತೆ? ಬಲೆ ಹೇಳ್ತಾರೆ ಹೊಳೆಯುವ ನಕ್ಷತ್ರ ಎಂದು. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಆತ್ಮನಲ್ಲಿ 84 ಜನ್ಮಗಳ ಪಾತ್ರ ಅಡಕವಾಗಿದೆ. ಮನುಷ್ಯರು ಬಿಲ್ಕುಲ್ ದೇಹಾಭಿಮಾನಿಗಳಾಗಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ದೇಹಿ ಅಭಿಮಾನಿ ಆಗಿರಿ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ, ನನ್ನಿಂದ ಕೇಳಿರಿ. ಬಾಬಾ ಹೇಳ್ತಾರೆ, ಕೇಳುವಂತಹದ್ದು ಆತ್ಮ, ಆತ್ಮನಿಗೆ ಹೇಳುವವರು ಪರಮಾತ್ಮ, ಮನುಷ್ಯರಿಗೆ ತಿಳಿಸುವವರು ಮನುಷ್ಯರೇ ಇರುತ್ತಾರೆ. ಈ ಆತ್ಮನ ಜ್ಞಾನ ಯಾರಿಗೂ ಇಲ್ಲ. ಆದ್ದರಿಂದ ಹೇಳುತ್ತಾರೆ, ಮೊದಲು ಆತ್ಮನನ್ನು ತಿಳಿದುಕೊಳ್ಳಿ, ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಳ್ಳಿ. ಆತ್ಮ ಸ್ವಯಂ ಹೇಳುತ್ತೆ, ಆತ್ಮನಿಗೆ ರಿಯಲೈಸ್ ಹೇಗೆ ಮಾಡಿಕೊಳ್ಳೋದು, ನಮ್ಮ ರಿಯಲೈಸೇಷನ್ ನಮಗೆ ಹೇಗಾಗತ್ತೆ, ಇದು ಯಾರಿಗೂ ಗೊತ್ತಿಲ್ಲ. ಆತ್ಮನಲ್ಲಿ ಹೇಗೆ ಪೂರ್ತಿ ಪಾತ್ರ ಅಡಕವಾಗಿದೆ ಎಂಬುದು ಸಾಧು ಸನ್ಯಾಸಿಗಳು ಹೇಳುವುದಿಲ್ಲ. ಬಾಬ್ರವರೇ ಬಂದು ಮಕ್ಕಳಿಗೆ ಸೆಲ್ಫ್ ರಿಯಲೈಸೇಷನ್ ಮಾಡಿಸ್ಬೇಕಾಗತ್ತೆ. ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ನಿರಾಕಾರ ತಂದೆಯಾದ ನನ್ನಿಂದ ಕೇಳಿರಿ. ಆತ್ಮ ಮತ್ತು ಪರಮಾತ್ಮ ಯಾವಾಗ ಭೇಟಿಯಾಗುತ್ತಾರೆ, ಮಿಲನವಾಗುತ್ತಾರೆ, ಆಗಲೇ ಮಾತನಾಡಲಾಗುತ್ತದೆ. ಪ್ರಪಂಚದವರೆಗೆ ಇದು ಗೊತ್ತಿಲ್ಲ, ಪರಂಪಿತ ಪರಮಾತ್ಮ ಯಾವಾಗ ಬರುತ್ತಾರೆ, ಹೇಗೆ ಬಂದು ತಿಳಿಸುತ್ತಾರೆ. ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಮತಭೇದದಲ್ಲಿ ಬರುತ್ತಾರೆ. ಅದೆಲ್ಲದಕ್ಕೂ ಆಧಾರ ಶಾಸ್ತ್ರಗಳ ಮೇಲೆ ಇದೆ. ಶಾಸ್ತ್ರಗಳ ಆಧಾರದ ಮೇಲೆ ಅವರು ಎಲ್ಲ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಅದರಿಂದ ನೀವು ನನ್ನನ್ನು ರಿಯಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಮತ್ತು ಆತ್ಮಗಳಾದ ನಿಮ್ಮ ರಿಯಲೈಸೇಷನ್ನು ನಿಮಗೆ ಆಗೋದಿಲ್ಲ. ಅವರಂತೂ ಹೇಳ್ತಾರೆ ಆತ್ಮನೇ ಪರಮಾತ್ಮ ಎಂದು. ಆ ರೀತಿ ಹೇಳುವುದರಿಂದ ಏನಾಗತ್ತೆ? ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವವರು ಯಾರು? ತ್ರಿಕಾಲದರ್ಶಿಯನ್ನಾಗಿ ಯಾರು ಮಾಡುತ್ತಾರೆ? ಯಾವುದೇ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಯಾರು ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಹೇಳುತ್ತೀರ, ಆತ್ಮರು ತಮ್ಮ ತಂದೆಯನ್ನು ತಿಳಿದುಕೊಂಡಿಲ್ಲ, ಅವರು ನಾಸ್ತಿಕರು. ಮತ್ತು ಅವರು ಹೇಳುತ್ತಾರೆ, ಯಾರು ಭಕ್ತಿ ಮಾಡುವುದಿಲ್ಲ ಅವರು ನಾಸ್ತಿಕರು ಎಂದು. ಈಗ ತಾವು ಮಕ್ಕಳಂತೂ ಆ ರೂಪದ ಭಕ್ತಿ ಮಾಡುವುದಿಲ್ಲ. ನಿಮ್ಮ ಬಳಿ ಚಿತ್ರಗಳಂತೂ ಬಹಳಷ್ಟು ಇವೆ, ಚೆನ್ನಾಗಿವೆ. ಚಿತ್ರಗಳ ಬಗ್ಗೆ ತಿಳಿಸಲಾಗುವುದು. ಯಾರಾದರೂ ವಿಶ್ವದ ನಕ್ಷೆಯನ್ನೇ ನೋಡಿಲ್ಲ ಅಂದಾಗ ಅವ್ರಿಗೇನು ಗೊತ್ತಾಗುತ್ತೆ ಲಂಡನ್ ಎಲ್ಲಿದೆ, ಅಮೇರಿಕಾ ಎಲ್ಲಿದೆ ಎಂದು? ಎಲ್ಲಿಯವರೆಗೆ ಟೀಚರ್ ಕುಳಿತುಕೊಂಡು ಮ್ಯಾಪ್ ಬಗ್ಗೆ ತಿಳಿಸೋದಿಲ್ಲ ಅಲ್ಲಿವರೆಗೂ ಅವ್ರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ಚಿತ್ರಗಳನ್ನು ಮಾಡಿಸಲಾಗಿದೆ. ಆದರೆ ಡೀಟೇಲ್ ಆಗಿ ಯಾರು ತಿಳಿದುಕೊಳ್ಳುವುದಿಲ್ಲ ಚಿತ್ರಗಳನ್ನು ನೋಡಿದ ಕೂಡಲೇ. ಸೂರ್ಯವಂಶದವರಿಗೆ ಈ ರಾಜಧಾನಿ ಎಲ್ಲಿಂದ ಸಿಕ್ಕಿತು, ಮತ್ತು ಚಂದ್ರವಂಶದವರು ಹೇಗೆ ಪಡೆದುಕೊಂಡರು? ಏನು ಸೂರ್ಯವಂಶದವರ ಜೊತೆ ಯುದ್ಧ ಆಯಿತಾ? ಚಂದ್ರವಂಶದವರು ಯುದ್ಧ ಮಾಡಿ ತಗೊಂಡ್ರ? ತಾವು ತಿಳಿದುಕೊಂಡಿದ್ದೀರ, ಎಲ್ಲರಿಗೂ ಆಸ್ತಿ ಒಬ್ಬ ತಂದೆಯಿಂದ ಸಿಗುವುದು. ಸೂರ್ಯವಂಶಿ ಚಂದ್ರವಂಶೀಯರಂತೂ ವಿಶ್ವಕ್ಕೆ ಮಾಲೀಕರಾಗಿದ್ದಾರೆ. ಬೇರೆ ಯಾವುದೇ ಧರ್ಮ ಆ ಟೈಮಲ್ಲಿ ಇರೋದೇ ಇಲ್ಲ ಅಂದಾಗ ಯುದ್ಧದ ಮಾತೇ ಇರುವುದಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಈ ರೀತಿ ಎಲ್ಲ ಸೂರ್ಯವಂಶೀಯರಿಂದ ಚಂದ್ರವಂಶದವರು ಯುದ್ಧ ಮಾಡಿ ಗೆದ್ದು ಆಮೇಲೆ ರಾಜ್ಯ ತಗೊಳ್ತಾರೆ ಅಂತ ಇಲ್ಲ. ಬೇರೆ ಬೇರೆ ಮನೆತನದವರಾಗಿರುತ್ತಾರೆ. ಅಲ್ಲಿ ಯುದ್ಧದ ಹಿಂಸೆಯ ಮಾತೇ ಇರುವುದಿಲ್ಲ. ಈಗ ತಮ್ಮ ಬುದ್ಧಿಯಲ್ಲಿ ಈ ಚಿತ್ರಗಳ ಪೂರ್ತಿ ಜ್ಞಾನ ಇದೆ. ಶಾಲೆಯಲ್ಲಿಯೂ ಸಹ ವಿದ್ಯಾರ್ಥಿಗಳು ಓದುತ್ತಾರೆ ಅಂದಾಗ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಬರುವುದು. ಚಿಕ್ಕ ಮಕ್ಕಳಿಗೆ ಪುಸ್ತಕದಲ್ಲಿ ತೋರಿಸಲಾಗುವುದು, ಇದು ಆನೆ, ಇದು ಇಂತಹದ್ದು ಅಂತಹದ್ದು ಅಂತ ಚಿತ್ರ ತೋರಿಸಿ ಹೇಳ್ಕೊಡ್ಲಾಗತ್ತೆ. ಈಗ ತಾವು ಈ ಡ್ರಾಮವನ್ನು ತಿಳಿದುಕೊಂಡಿದ್ದೀರಾ. ಪೂರ್ತಿ ಚಕ್ರ ಬುದ್ಧಿಯಲ್ಲಿ ಇದೆ. ಇದಾಗಿದೆ ಪೂರ್ತಿ ಹೊಸ ಮಾತು. ಈ ಮಾತುಗಳನ್ನು ಬ್ರಾಹ್ಮಣ ಕುಲಭೂಷಣರೇ ತಿಳಿದುಕೊಳ್ಳಲು ಸಾಧ್ಯ.
ಅನ್ಯರು ಕುಳಿತುಕೊಂಡು ಡೀಟೇಲ್ ಆಗಿ ವ್ಯರ್ಥವಾಗಿ ಮಾತನಾಡುತ್ತಾರೆ. ಈ ರೀತಿ ಇಲ್ಲ, ಎಲ್ಲರನ್ನ ಒಟ್ಟಿಗೆ ಕೂರಿಸಿ ತಿಳಿಸಲಾಗತ್ತೆ ಅಂತಲೂ ಅಲ್ಲ, ಬೇರೆ ಬೇರೆಯಾಗಿ ಕುಳಿತು ತಿಳಿಸಲಾಗುವುದು. ನಿಯಮವೂ ಇದೆ. ಮೊದಲು ತಂದೆಯ ಬಗ್ಗೆ ತಿಳಿದುಕೊಳ್ಳಬೇಕು, ನಂತರ ಆತ್ಮನ ಬಗ್ಗೆ. ಅನಂತರ ಕ್ಲಾಸಲ್ಲಿ ಕುಳಿತುಕೊಂಡ್ರೆ ತಿಳಿದುಕೊಳ್ತಾರೆ. ಇಲ್ಲ ಅಂತಂದರೆ ಅವ್ರಿಗೇನೂ ಅರ್ಥನೇ ಆಗೋದಿಲ್ಲ, ಸಂಶಯ ಮಾಡ್ತಿರ್ತಾರೆ. ನೀವಂತೂ ತಿಳಿಸುತ್ತೀರಾ, ಭಗವಂತ ಒಬ್ಬರೇ ಆಗಿದ್ದಾರೆ, ಅವರು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ದೇವತೆಗಳಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ. ಆತ್ಮನ ಜ್ಞಾನ ಈಗ ತಮಗೆ ಸಿಕ್ಕಿದೆ. ಕರ್ಮದ ಫಲ ಆತ್ಮವೇ ಭೋಗಿಸುತ್ತದೆ. ಸಂಸ್ಕಾರ ಆತ್ಮನಲ್ಲಿಯೇ ಇರುವುದು. ಆತ್ಮ ಕೇಳುತ್ತೆ ಈ ಕರ್ಮೇಂದ್ರಿಯಗಳ ಮೂಲಕ. ಭಗವಂತ ತಂದೆ ಒಬ್ಬರಾಗಿದ್ದಾರೆ, ಆಸ್ತಿ ಅವರಿಂದ ಸಿಗುವುದು. ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಮತ್ತು ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಿರಿ. ಜನ್ಮ ಜನ್ಮಾಂತರಗಳಿಂದ ಭಕ್ತಿ ಮಾಡುತ್ತಾ ಬಂದಿದ್ದೀರಾ. ಹನುಮಂತನ ಪೂಜಾರಿಗಳಿದ್ದರೆ ಹನುಮಂತನನ್ನು ನೆನಪು ಮಾಡುತ್ತಾರೆ, ಅಥವಾ ಕೃಷ್ಣನ ಪೂಜಾರಿಗಳಿದ್ದರೆ ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಾರೆ. ಈಗ ತಮಗೆ ತಿಳಿಸಲಾಗುವುದು, ತಾವು ಆತ್ಮ ಆಗಿದ್ದೀರಾ. ಪರಂಪಿತ ಪರಮಾತ್ಮ ತಮಗೆ ತಂದೆಯಾಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದಲೇ ತಂದೆಯ ಆಸ್ತಿ ಸಿಗುವುದು. ಸ್ವರ್ಗದ ರಚಯಿತ ಅವರಾಗಿದ್ದಾರೆ ಅಂದಾಗ ಅವಶ್ಯವಾಗಿ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ. ಭಾರತ ಸ್ವರ್ಗವಾಗಿತ್ತು, ಈಗಂತೂ ಸ್ವರ್ಗ ಇಲ್ಲ. ನರಕದಲ್ಲಂತೂ ರಾವಣನ ರಾಜ್ಯವಿದೆ. ನಮ್ಮ ರಾಜಧಾನಿ ಹೇಗೆ ನಡೆಯುತ್ತದೆ, ಆಮೇಲೆ ಕೆಳಗಡೆ ಹೇಗೆ ಬರುತ್ತೇವೆ ಏನೂ ಗೊತ್ತಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ, ಪುನರ್ಜನ್ಮ ಪಡೆಯುತ್ತಾ ನಾವು ಕೆಳಗೆ ಬಂದಿದ್ದೇವೆ. ಈಗ ಪುನಃ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ. ಸ್ವರ್ಗದ ಆಸ್ತಿ ಸಿಗುತ್ತದೆ. ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ತಂದೆಯ ಆಸ್ತಿ ಸಿಗುವುದು. ಆದರೆ ಎಲ್ಲಿಯವರೆಗೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದಿಲ್ಲ, ಯೋಗದಿಂದ ಪಾವನರಾಗುವುದಿಲ್ಲ, ಅಲ್ಲಿಯವರೆಗೆ ಆಸ್ತಿ ಸಿಗಲು ಸಾಧ್ಯವಿಲ್ಲ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ವಿಕರ್ಮಜೀತರಾಗುತ್ತೀರಾ, ಇದು ಗ್ಯಾರಂಟಿ ಇದೆ. ತಿಳಿಸಬೇಕು ಎಲ್ಲರಿಗೂ. ಕೆಲವರು ತಿಳ್ಕೊಳ್ತಾರೆ, ಕೆಲವರು ತೀಕ್ಷ್ಣ ಬುದ್ಧಿ ಉಳ್ಳವರಿರ್ತಾರೆ ಅಂದಾಗ ಅವ್ರು ಗಲಾಟೆ ಮಾಡ್ತಾರೆ. ಒಂದಲ್ಲ ಒಂದು ರೂಪದ ವಿಘ್ನ ಹಾಕುವಂತಹವರು ಕೆಲವರು ತಯಾರಾಗಿಬಿಡ್ತಾರೆ. ಕೆಲವರು ಹಂಗಾಮ ಮಾಡುತ್ತಾರೆ. ಆಗ ಹೇಳಬೇಕು, ಏಕಾಂತದಲ್ಲಿ ಬಂದು ತಿಳಿದುಕೊಳ್ಳಿ. ಕೆಲವರು ಹಂಗಾಮ ಮಾಡುತ್ತಾರೆ, ಜಗಳ ಮಾಡುತ್ತಾರೆ. ಆಗ ಅವರಿಗೆ ಹೇಳಬೇಕು, ಏಕಾಂತದಲ್ಲಿ ಬಂದು ತಿಳಿದುಕೊಳ್ಳಿ ಎಂದು. ಇಲ್ಲಿನ ನಿಯಮವಿದೆ, 7 ದಿನಗಳ ಬಟ್ಟಿಯಲ್ಲಿ ಇದ್ದು ತಿಳಿದುಕೊಳ್ಳಬೇಕು. ಏಕೆಂದರೆ ಈ ಜ್ಞಾನ ಹೊಸದಾಗಿರುವ ಕಾರಣದಿಂದಾಗಿ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ಯಾರೇ ಮೊದಲು ಹೊಸಬರು ಬರ್ತಾರೆ, ಅಥವಾ ಎಲ್ಲಾದರೂ ಮೊದಲು ಹೊಸ ಸೆಂಟರ್ ಓಪನ್ ಮಾಡ್ತೀರಾ, ಆಗ ಅಲ್ಲಿರುವಂತಹವರು ಬಹಳ ಬುದ್ಧಿವಂತರಿರಬೇಕು, ಎಲ್ಲರಿಗೂ ತಿಳಿಸಬೇಕು ಅಂತಹವರು ಇರಬೇಕು ಅಂತಾರೆ ಬಾಬಾ. ಭಗವಂತ ಎಲ್ಲರಿಗೂ ಒಬ್ಬರಾಗಿದ್ದಾರೆ. ಎಲ್ಲ ಆತ್ಮರು ಸಹೋದರರಾಗಿದ್ದೇವೆ. ಪರಮಾತ್ಮ ಎಲ್ಲರ ತಂದೆಯಾಗಿದ್ದಾರೆ. ಎಲ್ಲರೂ ಕರೆಯುತ್ತಾರೆ, ಪತಿತ ಪಾವನ ಬನ್ನಿ ಎಂದು ಅಂದಾಗ ಅವಶ್ಯವಾಗಿ ಅವರು ಪಾವನರಿದ್ದಾರೆ. ಅವರು ಎಂದಿಗೂ ಪತಿತರಾಗುವುದಿಲ್ಲ. ತಂದೆಯೇ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ. ಸತ್ಯಯುಗದಲ್ಲಿ ಎಲ್ಲರೂ ಪಾವನರು, ಕಲಿಯುಗದಲ್ಲಿ ಎಲ್ಲರೂ ಪತಿತರು. ಬಹಳ ಪತಿತರಾಗುತ್ತಾರೆ, ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾರೂ ಪತಿತರಿರುವುದಿಲ್ಲ, ಎಲ್ಲರೂ ಪಾವನರಿರುತ್ತಾರೆ. ಇಲ್ಲಿನ ಪತಿತರ್ಯಾರೂ ಪಾವನರಾಗದ ವಿನಃ ಸತ್ಯಯುಗದಲ್ಲಿ ಹೋಗಲು ಸಾಧ್ಯವಿಲ್ಲ. ಯಾರು ಪತಿತರಿಂದ ಪಾವನರಾಗುತ್ತಾರೆ ಅವರೇ ಹೋಗುತ್ತಾರೆ ಸತ್ಯಯುಗದಲ್ಲಿ, ಪಾವನ ಪ್ರಪಂಚದಲ್ಲಿ. ಬಾಕಿ ಎಲ್ಲರೂ ನಿರ್ವಾಣ ಧಾಮದಲ್ಲಿ ಹೊರಟು ಹೋಗುತ್ತಾರೆ. ಇದನ್ನು ತಿಳಿದುಕೊಂಡಿದ್ದೀರಾ? ಪೂರ್ತಿ ಪ್ರಪಂಚದವರು ಬಂದು ಇಲ್ಲಿ ಮತ ತೆಗೆದುಕೊಳ್ಳುವುದಿಲ್ಲ. ಇದಂತೂ ಕಷ್ಟ. ಪೂರ್ತಿ ಪ್ರಪಂಚಕ್ಕೆ ನೀವು ಮತ ಕೊಡುವುದು. ಈಗ ಎಲ್ಲರದು ಅಂತಿಮ ಸಮಯವಾಗಿದೆ. ಎಲ್ಲವುಗಳ ವಿನಾಶ ಆಗಲೇಬೇಕು.
ತಿಳಿಸಲು ಬಹಳ ಯುಕ್ತಿ ಬೇಕು. ಯಾರು ಶಾಂತವಾಗಿ ಕುಳಿತುಕೊಂಡು ಕೇಳುತ್ತಾರೆ, ಡಿಸ್ಟರ್ಬ್ ಮಾಡೋದಿಲ್ಲ, ಅಂತಹವರಿಗೆ ಮೊಟ್ಟ ಮೊದಲು ಬಾಬಾರವರ ಪರಿಚಯ ಕೊಡಬೇಕು. ಶಿವ ತಂದೆಯೇ ಪತಿತ ಪಾವನ ಆಗಿದ್ದಾರೆ, ಅವರೇ ತಿಳಿಸುತ್ತಾರೆ. ಗೀತೆಯಲ್ಲಿಯೂ ಸಹ ಅಕ್ಷರಗಳು ಪ್ರಸಿದ್ಧವಾಗಿವೆ. ಪತಿತ ಪಾವನ ತಂದೆಯೇ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಗೀತೆಯ ಜೊತೆ ಈ ಮಾತುಗಳ ಸಂಬಂಧವಿದೆ. ಶಿವ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಕೇವಲ ಅವರು ಹೇಳುತ್ತಾರೆ, ಮನುಷ್ಯರು ಶ್ರೀಕೃಷ್ಣ ಭಗವಾನು ವಾಚ ಎಂದು. ನೀವು ಹೇಳುತ್ತೀರಾ ಶಿವ ಭಗವಾನು ವಾಚ. ಭಗವಂತ ನಿರಾಕಾರ ಆಗಿದ್ದಾರೆ, ಅವರು ಎಂದಿಗೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಅಲೌಕಿಕ ದಿವ್ಯ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸ್ವಯಂ ತಿಳಿಸುತ್ತಾರೆ ಬಾಬಾರವರು, ನಾನು ವೃದ್ಧ ಸಾಧಾರಣ ತನುವಿನಲ್ಲಿ ಬಂದಿದ್ದೇನೆ. ಆ ಬ್ರಹ್ಮ ಬಾಬರವರಿಗೆ ಭಗೀರಥ ಎಂದು ಹೇಳಲಾಗುವುದು. ಬ್ರಹ್ಮರವರ ಮೂಲಕವೇ ರಚನೆಯನ್ನು ರಚಿಸಲಾಗುವುದು ಅಂದಾಗ ಮನುಷ್ಯರ ಹೆಸರು ಬ್ರಹ್ಮ ಅಂದರೆ ಬ್ರಹ್ಮ ಬಾಬರವರ ಹೆಸರು, ಮನುಷ್ಯನ ಹೆಸರೇ ಬ್ರಹ್ಮ ಎಂದು ಇಡಲಾಗಿದೆ ಅಂದಾಗ ಆ ಮನುಷ್ಯನ ಹೆಸರು ಅಂದರೆ ಬ್ರಹ್ಮ ಬಾಬರವರ ಹೆಸರೇ ಬ್ರಹ್ಮ ಎಂದು ಇಡಲಾಗಿದೆ. ವ್ಯಕ್ತ ಬ್ರಹ್ಮರವರಿಂದ ಪಾವನ ಅವ್ಯಕ್ತ ಪರಿಷ್ಠ ಆಗುತ್ತಾರೆ. ತಂದೆ ಬಂದಿದ್ದಾರೆ ಪತಿತರನ್ನು ಪಾವನ ಮಾಡಲು ಅಂದಾಗ ಅವಶ್ಯವಾಗಿ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬರುತ್ತಾರೆ. ಇದಾಗಿದೆ ಡೀಟೇಲ್ ಆಗಿ ತಿಳಿಸುವಂತಹ ಮಾತು. ಮೊದಲು ತಿಳಿಸಬೇಕು. ಭಗವಂತ ಹೇಳುತ್ತಾರೆ, ಕಲ್ಪದ ಮೊದಲಿನಂತೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಪತಿತರಿಂದ ಪಾವನರಾಗಿರಿ. ಗಾಯನವೂ ಇದೆ, ಏ ಪತಿತ ಪಾವನ ಬನ್ನಿ ಎಂದು. ಗಂಗೆಯಂತೂ ಇದ್ದೇ ಇದೆ. ನೀವು ಕರೆಯುತ್ತೀರಾ ಶಿವ ತಂದೆಯನ್ನು. ಬಾಬಾ ಹೇಳ್ತಾರೆ, ಗಂಗೆಗೆ ಪತಿತ ಪಾವನೆ ಅಂತ ಮನುಷ್ಯರು ಹೇಳ್ತಾರೆ, ಆದರೆ ನೀವು ಶಿವ ತಂದೆಯನ್ನು ಕರೆಯುತ್ತೀರಾ. ಪತಿತ ಪಾವನ ಬನ್ನಿ, ಪತಿತರಿಂದ ಪಾವನರನ್ನಾಗಿ ಮಾಡುವ ಪಾತ್ರವನ್ನು ಅಭಿನಯಿಸಿ ಎಂದು ಬಾಬಾ ಹೇಳುತ್ತಾರೆ. ನೀವು ಪಾವನರೇ ಇದ್ದಿರಿ, ಅನಂತರ ನಿಮ್ಮಲ್ಲಿ ತುಕ್ಕು ಹಿಡಿಯಿತು, ವಿಕಾರಗಳ ಪ್ರವೇಶತೆಯಾಯಿತು. ಈಗ ಆ ತುಕ್ಕೆಲ್ಲ ಯೋಗ ಬಲದಿಂದಲೇ ಬಿಟ್ಟು ಹೋಗುವುದು. ತಾವು ಪವಿತ್ರರಾದರೆ ಪವಿತ್ರ ಪ್ರಪಂಚದಲ್ಲಿ ಹೋಗುತ್ತೀರಾ. ಪತಿತ ಪ್ರಪಂಚದ ವಿನಾಶವಾಗುವುದು. ಯಾರು ತಿಳಿಸಲಾಗತ್ತೆ ಅವರು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು. ಅಂದರೆ ಯಾರು ತಿಳಿಸ್ತೀರಾ ಹೊರಗಿನವರಿಗೆ ಅವರು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ನಾವಂತೂ ಕೇವಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಹಿಮೆ ಮಾಡುತ್ತೇವೆ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ನೀವು 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಾ ಎಷ್ಟು ಪತಿತರಾಗಿದ್ದೀರಾ. ಮೊದಲು ಪಾವನರಾಗಿದ್ದೀರಿ, ಈಗ ಪತಿತರಾಗಿದ್ದೀರಾ. ಪುನಃ ನೆನಪಿನ ಯಾತ್ರೆಯಲ್ಲಿ ಇರುವುದರಿಂದ ತಾವು ಪಾವನರಾಗುತ್ತೀರಾ. ಭಕ್ತಿ ಮಾರ್ಗದಿಂದ ತಾವು ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಲೇ ಬಂದಿದ್ದೀರಾ. ಇದಂತೂ ಬಿಲ್ಕುಲ್ ಸಹಜ ಮಾತಾಗಿದೆ. ಇದಂತೂ ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು. ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು. ನಂತರ ಯಾರೆಲ್ಲ ಬರುತ್ತಾರೆ ಅವರಿಗೆ ತಿಳಿಸಬೇಕು. ಮುರಳಿಯ ಮುಖ್ಯ ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಬೇಕು. ಅನಂತರ ರಿಪೀಟ್ ಮಾಡಬೇಕು. ಇದು ಮನಸ್ಸಿನಲ್ಲಿ ಪಕ್ಕಾ ಆಗಬೇಕು. ಮೊಟ್ಟ ಮೊದಲ ಮುಖ್ಯ ಮಾತಾಗಿದೆ ತಂದೆಯನ್ನು ನೆನಪು ಮಾಡುವುದು. ತಂದೆಯ ಹೇಳುತ್ತಾರೆ, ಮನ್ಮನಾಭವ. ನನ್ನನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು. ಈಗ ಮಾಡದೇ ಇರಿ, ನಿಮ್ಮ ಕರ್ತವ್ಯ ನಿಮಗೆ ಬಿಟ್ಟಿದ್ದು. ತಂದೆಯ ಆಜ್ಞೆ ಅಂತೂ ಸಿಕ್ಕಿದೆ ಅಲ್ವಾ. ಪಾವನ ಪ್ರಪಂಚದಲ್ಲಿ ಹೋಗಬೇಕಾದರೆ ಪತಿತ ಪ್ರಪಂಚದಲ್ಲಿ ಬುದ್ಧಿಯ ಯೋಗ ಹೋಗಬಾರದು, ವಿಕಾರದಲ್ಲಿ ಹೋಗಬಾರದು. ಬಹಳಷ್ಟು ತಿಳುವಳಿಕೆ ಸಿಗುತ್ತಲೇ ಇರುವುದು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು.
ತಂದೆ ಏನೆಲ್ಲ ತಿಳಿಸುತ್ತಿದ್ದಾರೆ ಅದನ್ನು ನೋಟ್ ಮಾಡಿಕೊಂಡು ರಿಪೀಟ್ ಮಾಡಬೇಕು, ಅನ್ಯರಿಗೂ ತಿಳಿಸಬೇಕು. ಎಲ್ಲರಿಗೂ ಮೊಟ್ಟ ಮೊದಲು ಬಾಬಾರವರ ಪರಿಚಯ ಕೊಡಬೇಕು. 2ನೇ ಪಾಯಿಂಟು, ಪಾವನ ಪ್ರಪಂಚದಲ್ಲಿ ಹೋಗಲು ಈ ಪತಿತ ಪ್ರಪಂಚದ ಜೊತೆ ಬುದ್ಧಿಯೋಗವನ್ನು ಜೋಡಿಸಬಾರದು, ತೆಗೆಯಬೇಕು. ವರದಾನ ನಂಬರ್ 1, ವ್ಯಾಪಾರಸ್ಥರು ಬಿಸ್ನೆಸ್ ಮ್ಯಾನ್ ಆಗಿ ಒಂದೊಂದು ಸೆಕೆಂಡು ಮತ್ತು ಸಂಕಲ್ಪದಲ್ಲಿ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮಪತಿಗಳಾಗಿರಿ. ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಿ ಒಂದೊಂದು ಸೆಕೆಂಡು ಒಂದೊಂದು ಸಂಕಲ್ಪದಲ್ಲಿ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮಪತಿಗಳಾಗಿರಿ. ವರದಾನದ ವಿಶ್ಲೇಷಣೆ. ನಂಬರ್ 1 ಬಿಸ್ನೆಸ್ ಮೆನ್ ಯಾರೆಂದರೆ ಯಾರು ಸ್ವಯಂವನ್ನು ಬ್ಯುಸಿಯಾಗಿಟ್ಟುಕೊಳ್ಳುವ ವಿಧಾನವನ್ನು ತಿಳಿದುಕೊಂಡಿರುತ್ತಾರೆ. ಬಿಸ್ನೆಸ್ ಮೆನ್ ಎಂದರೆ ಯಾರ ಒಂದು ಸಂಕಲ್ಪವೂ ಕೂಡ ವ್ಯರ್ಥವಾಗುವುದಿಲ್ಲ, ಪ್ರತಿ ಸಂಕಲ್ಪದಲ್ಲಿ ಸಂಪಾದನೆ ಇರುವುದು. ಹೇಗೆ ಆ ಬಿಸ್ನೆಸ್ ಮ್ಯಾನ್ ಒಂದೊಂದು ಪೈಸೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪದಮ ಗುಣ ಮಾಡಿಕೊಳ್ಳುತ್ತಾರೆ, ಹಾಗೆ ತಾವು ಸಹ ಒಂದೊಂದು ಸೆಕೆಂಡು ಒಂದೊಂದು ಸಂಕಲ್ಪವನ್ನು ಸಂಪಾದನೆ ಮಾಡಿಕೊಂಡು ತೋರಿಸಿರಿ, ಆಗ ಪದಮಪತಿಗಳಾಗುತ್ತೀರಾ. ಇದರಿಂದ ಬುದ್ಧಿಯ ಅಲೆದಾಟ ಬಂದಾಗುವುದು ಮತ್ತು ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ಸು ಸಹ ಸಮಾಪ್ತಿಯಾಗುವುದು. ಸ್ಲೋಗನ್: ಯಾರು ಬೇಡುತ್ತಾರೆ ಅವರು ಖುಷಿಯ ಖಜಾನೆಯಿಂದ ಸಂಪನ್ನರಾಗಿರಲು ಸಾಧ್ಯವಿಲ್ಲ. ಬಾಬರೂರನ್ನು ನೆನಪು ಮಾಡಬೇಕು, ಬೇಡಬಾರ್ದು. ಅವ್ಯಕ್ತ ಇಶಾರೆ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಸದಾ ಮಾಸ್ಟರ್ ಸರ್ವಶಕ್ತಿವಂತನ ಆಸನದಲ್ಲಿ ಸೆಟ್ ಆಗಿರುವವರೇ ಅಚಲ ಅಡೋಲರಾಗಿ ಇರುತ್ತಾರೆ. ಬಾಬ್ದಾದ ಹೇಳುತ್ತಾರೆ, ಮಕ್ಕಳ ಶರೀರ ಹೊರಟು ಹೋಗಲಿ, ಆದರೆ ನಿಮ್ಮ ಖುಷಿ ಹೋಗಬಾರದು. ಹಣವಂತೂ ಅವರ ಮುಂದೆ ಏನೂ ಅಲ್ಲ. ಯಾರ ಬಳಿ ಖುಷಿಯ ಖಜಾನೆ ಇರುತ್ತದೆ ಅವರ ಮುಂದೆ ಯಾವುದೂ ದೊಡ್ಡ ಮಾತು ಇಲ್ಲ. ಸದಾ ಸಹಯೋಗಿ ಸೇವಾದಾರಿ ಮಕ್ಕಳ ಜೊತೆ ಬಾಬ್ದಾದ ಇರುತ್ತಾರೆ. ಆದ್ದರಿಂದ ಗಾಬರಿಯಾಗುವ ಯಾವುದೇ ಮಾತು ಇಲ್ಲ. ಓಂ ಶಾಂತಿ.